ಇದೀಗ ರಾಜಕೀಯಕ್ಕೆ ಸೆಲೆಬ್ರಿಟಿಗಳ ಎಂಟ್ರಿ ಸದ್ಯದಲ್ಲಿ ಸಾಕಷ್ಟು ಚರ್ಚೆಯನ್ನ ಹುಟ್ಟಿ ಹಾಕ್ತಾ ಇದೆ. ಅಂದ್ರೆ ಈಗಿನ ದಿನಮಾನಗಳಲ್ಲಿ ಅಂದ್ರೆ ದಳಪತಿ ವಿಜಯ್ ರಾಜಕೀಯ ಎಂಟ್ರಿ ಬಳಿಕ ಸಾಕಷ್ಟು ಚರ್ಚೆಯನ್ನ ಹುಟ್ಟಿ ಹಾಕ್ತಾ ಇದೆ. ಹಾಗಾದ್ರೆ ಕರ್ನಾಟಕದ ಖ್ಯಾತ ನಟ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡ್ತಾರಾ, ರಾಜಕೀಯಕ್ಕೆ ಬರ್ತಾರಾ ಅನ್ನುವಂಥ ಚರ್ಚೆ ಕೂಡ ಇಲ್ಲಿ ಶುರುವಾಗಿದೆ. ಕರ್ನಾಟಕದ ಆ ಖ್ಯಾತ ನಟ ರಾಜಕೀಯಕ್ಕೆ ಬರ್ತಾರಾ? ದಳಪತಿ ವಿಜಯ್ ಬಳಿಕ ಮತ್ತೊಬ್ಬ ಸ್ಟಾರ್ ಪೊಲಿಟಿಕ್ಸ್ಗೆ ಎಂಟ್ರಿಯನ್ನ ಕೊಡ್ತಾರ. ರಾಜಕೀಯಕ್ಕೆ ಮತ್ತೊಬ್ಬ ಸ್ಟಾರ್ ನಟನ ಎಂಟ್ರಿ ಫಿಕ್ಸ್. ಇಲ್ಲಿ ತಮಿಳುನಾಡಿನಲ್ಲಿ ಧೂಳೆಬ್ಬಿಸಿದ ವಿಜಯ್ ಸಿಎಂ ಆದ್ರು. ವಿಜಯ್ ಹಾದಿಯಲ್ಲೇ ಸಾಗಿ ಸಿಎಂ ಆಗ್ತಾರ ಕನ್ನಡಿಗ. ರಾಜಕೀಯಕ್ಕೆ ಈ ಖ್ಯಾತ ನಟನ ಎಂಟ್ರಿ ಆಗುತ್ತಾ? ಕರ್ನಾಟಕದ ಈ ಖ್ಯಾತ ನಟನ ಎಂಟ್ರಿ. ದಳಪತಿ ವಿಜಯ್ ಬಳಿಕ ಮತ್ತೊಬ್ಬ ಸ್ಟಾರ್ ಪಾಲಿಟಿಕ್ಸ್ಗೆ ಎಂಟ್ರಿಯನ್ನ ಕೊಡ್ತಾರ. ರಾಜಕೀಯಕ್ಕೆ ಸ್ಟಾರ್ ನಟನ ಎಂಟ್ರಿ ಫಿಕ್ಸ್. ಹಾಗಾದ್ರೆ ತಮಿಳುನಾಡಿನಲ್ಲಿ ಧೂಳೆಬ್ಬಿಸಿದ್ದ ವಿಜಯ್ ಇದೀಗ ಸಿಎಂ ಆಗಿದ್ದಾರೆ. ಅದೇ ರೀತಿಯಾಗಿ ಎಲ್ಲವೂ ಕೂಡ ಆಗ್ಬಿಡುತ್ತಾ? ಈ ಕನ್ನಡಿಗ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡೋದು ಇಲ್ಲಿ ಬಹುತೇಕ ನಿಜಾನ ಅಥವಾ ಏನು? ಯಾವಾಗ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಸಿಎಂ ಆಗ್ತಾರೆ ಅಲ್ವಾ, ಅದಾದ ಮೇಲೆ ಕರ್ನಾಟಕದಲ್ಲೂ ಕೂಡ ಈ ನಟ ರಾಜಕೀಯಕ್ಕೆ ಬಂದ್ರೆ ಸರಿ ಇರುತ್ತೆ, ಆ ನಟ ರಾಜಕೀಯಕ್ಕೆ ಬಂದ್ರೆ ಸರಿ ಇರುತ್ತೆ, ಅವರವರ ಸೆಲೆಬ್ರಿಟಿಗಳು ಅವರವರ ಸ್ಟಾರ್ ನಟನನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಈಗ ಅದೇ ರೀತಿಯಾಗಿ ಈಗ ಮತ್ತೊಬ್ಬ ಸ್ಟಾರ್ ನಟನ ಹೆಸರು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಒಬ್ಬ ಸ್ಟಾರ್ ನಟ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡ್ತಾರಾ ಅನ್ನುವಂಥ ಗೊಂದಲ ಕೂಡ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇದೆ. ಯಾರಪ್ಪ ಈ ಸ್ಟಾರ್ ನಟ ಆಗಿರ್ಬೋದು ಅಂತ ಜನ ಕೇಳ್ತಾ ಇರ್ತಾರೆ. ಬೇಗ ಹೇಳ್ಬಿಡ್ರಿ ಯಾರು ಅಂತ, ಯಾಕೆ ಸುಮ್ಮನೆ ಇಷ್ಟು ಉದ್ದ ಹೇಳ್ತೀರಾ ಅಂತ. ಬಟ್ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇದ್ದೀವಿ, ಯಾರು ಆ ನಟ ಅನ್ನುವಂಥ ಪ್ರಶ್ನೆ. ರಾಜಕೀಯಕ್ಕೆ ಬರ್ತಾರ ರಾಕಿಂಗ್ ಸ್ಟಾರ್ ಯಶ್. ಎಸ್, ಟಾಕ್ಸಿಕ್ ಸ್ಟಾರ್ ಯಶ್ ಕೊಟ್ರು ಬಿಗ್ ಹಿಂಟ್ ಅನ್ನ. ಯಶ್ ಇದೀಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಆಪ್ಕಿ ಅದಾಲತ್ನಲ್ಲಿ ಯಶ್ ಮೆಗಾ ಸುಳಿವನ್ನ ಕೊಟ್ಟಿದ್ದಾರೆ. ನಟನಾಗಿ ಇನ್ನೂ ಹೆಚ್ಚು ಕಾಲ ಕೆಲಸ ಮಾಡಬೇಕಿದೆ. ರಾಜಕೀಯದ ಬಗ್ಗೆ ಯಾವುದೇ ಪೂರ್ವಾಗ್ರಹ ಇಲ್ಲ. ರಾಜಕೀಯ ಅಂದ್ರೆ ಪ್ರಜೆಗಳ ಪರ ನಿರ್ಧಾರ ತೆಗೆದುಕೊಳ್ಳೋದು. ಮುಂದೆ ಭವಿಷ್ಯದಲ್ಲಿ ಅವಶ್ಯಕತೆ ಇದೆ ಅನಿಸಿದ್ರೆ ಅವಕಾಶ ಇದೆ ಎನಿಸಿದ್ರೆ ರಾಜಕೀಯಕ್ಕೆ ಬರಬಹುದೇನೋ ಅನ್ನುವಂಥ ಮಾತು. ಅವಕಾಶ ಇದೆ ಎನಿಸಿದ್ರೆ ರಾಜಕೀಯಕ್ಕೆ ಬರಬಹುದೇನೋ ಅನ್ನುವಂಥ ರಾಕಿಂಗ್ ಸ್ಟಾರ್ ಯಶ್ ಅವರ ಮಾತು. ಹಾಗಾದ್ರೆ ಪಾಲಿಟಿಕ್ಸ್ ಮೇಲೆ ಏನೋ ಒಂಥರ ಇಂಟ್ರೆಸ್ಟ್ ಇದೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಈಗ ಯಾವುದೋ ಒಬ್ಬ ನಟನ ಬಗ್ಗೆ ನಾವು ಮಾತನಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಈ ಒಂದು ಪ್ರಶ್ನೆಗಳು ಬಂದಿತ್ತು. ಈಗ ಶಿವಣ್ಣ ಅವ್ರಿಗೂ ಕೂಡ ಈ ಪ್ರಶ್ನೆಗಳು ಬಂದಿತ್ತು. ಆಗಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಬಿಡ್ತಾರೇನಪ್ಪ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಆಗಿನ ಕಾಲದಲ್ಲಿ ರಾಜ್ಕುಮಾರ್ ಅವರ ಮೇಲೂ ಕೂಡ ಹಾಕಿದ್ರು. ಬಟ್ ಆಗ ಅವರ ಪ್ರತಿಕ್ರಿಯೆ ಹೇಗಿತ್ತು? ರಾಜಕೀಯ ನಮಗೆ ಬೇಡ ಅನ್ನುವಂಥದ್ದನ್ನ ಆಲ್ರೆಡಿ ಅಲ್ಲೇ ಆ ಮಾತಿಗೆ ಒಂದು ಎಂಡನ್ನ ಕೊಟ್ಟು ಬಿಡ್ತಿದ್ರು ಆ ಒಂದು ಸಬ್ಜೆಕ್ಟಿಗೆ. ಬಟ್ ರಾಕಿಂಗ್ ಸ್ಟಾರ್ ಯಶ್ ಅವರ ಸ್ಟೇಟ್ಮೆಂಟು ಏನಿದೆಯಲ್ಲ, ಅವಕಾಶ ಇದೆ ಅನಿಸಿದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರಬಹುದು ಅನಿಸಿದ್ರೆ ಅವಕಾಶ ಇದೆ. ಪ್ರಜಾಕೀಯ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು ಉಪ್ಪಿ. ಆದ್ರೆ ಆರಂಭದಲ್ಲೇ ಹಲವು ಗೊಂದಲಗಳಿಂದ ಫ್ಲಾಪ್ ಆಯಿತು. ದರ್ಶನ್ಗೆ ಫ್ಯಾನ್ ಬೇಸ್ ದೊಡ್ಡದಿದ್ರು ರಾಜಕೀಯದಿಂದ ದೂರ. ಊಹಾಪೋಹಗಳಿಗಷ್ಟೇ ದಚ್ಚು ರಾಜಕೀಯ ಪಯಣ ಸೀಮಿತ ಆಗಿದೆ. ಬಟ್ ಇದ್ರ ಬಗ್ಗೆ ಯಾವುದೇ ಕೂಡ ಖಚಿತ ಮಾಹಿತಿ ಇಲ್ಲ ಸದ್ಯಕ್ಕೆ. ಶಿವರಾಜ್ ಕುಮಾರ್, ಸುದೀಪ್ ರಾಜಕೀಯದಿಂದ ದೂರ. ಸದ್ಯ ಫ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಬಗ್ಗೆ ಜಂಜಿ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯ್ ರೀತಿ ರಾಜಕೀಯದಲ್ಲೂ ಸಕ್ಸಸ್ ಆಗ್ತಾರಾ ಯಶ್? ನೋಡಿ, ಕೆಲವೊಬ್ಬರಿಗೆ ಕೆಲವೊಂದು ಸೂಟ್ ಆಗುತ್ತೆ ಅಂತ ಹೇಳ್ತೀವಿ ನಾವು ಅಲ್ವಾ. ಈಗ ನಟನೆಯ ಮುಖಾಂತರ, ಆಕ್ಟಿಂಗ್ ಮುಖಾಂತರ ಅಭಿಮಾನಿಗಳಿಗೆ ಹತ್ರ ಆದಂಥ ಜನಗಳಿಗೆ ಹತ್ರ ಆದಂಥ ರಾಕಿಂಗ್ ಸ್ಟಾರ್ ಯಶ್ ರಾಜಕೀಯವಾಗಿ ಜನ ಒಪ್ಕೊಂಡ್ಬಿಡ್ತಾರ? ಹಾಗಾದ್ರೆ ಯಾಕಂದ್ರೆ ಎಲ್ಲವೂ ಕೂಡ ನೋಡಿ, ಅಭಿಮಾನಿಗಳು ಯಶ್ ಅವರ ಆಕ್ಟಿಂಗ್ ಅನ್ನ ಒಪ್ಕೊಂಡಿದ್ದಾರೆ, ಅವರ ನಟನೆಯನ್ನ ಒಪ್ಕೊಂಡಿದ್ದಾರೆ.
ಅಲ್ಲಿ ಈಗ ನೋಡಿ, ಒಬ್ಬ ಸಾಮಾನ್ಯ ಹುಡುಗ ಆಗಿ, ಒಬ್ಬ ಬಸ್ ಡ್ರೈವರ್ ಮಗ ಆಗಿ ಅಂತ ಯಾವುದೇ ರೀತಿಯಾದಂಥ ಕುಟುಂಬದ ಅಲ್ಲಿ ಸಪೋರ್ಟ್ ಇಲ್ಲದೆ, ಎಲ್ಲವೂ ಕೂಡ ಇಲ್ಲದೆ ಒಂದು ಈ ಹಂತಕ್ಕೆ ನ್ಯಾಷನಲ್ ಸ್ಟಾರ್ ಲೆವೆಲ್ಗೆ ಬೆಳೆದಂಥ ರಾಕಿಂಗ್ ಸ್ಟಾರ್ ಯಶ್ ರಾಜಕೀಯ ಎಂಟ್ರಿ ಅಷ್ಟು ಈಸಿ ಆಗಿದೆಯಾ ಅಂತ ನೋಡಿದ್ರೆ ಜನ ಅದೇ ರೀತಿಯಾಗಿ ಒಪ್ಕೊಳ್ತಾರ ಅನ್ನುವಂಥ ಭರವಸೆ ಕೂಡ ಇಲ್ಲಿ ಇಲ್ಲ. ಸೊ ಹಾಗಾಗಿ ಇದು ಸದ್ಯಕ್ಕೆ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ.